ಆ ಚೀಪ್ ಸಾಂಗು ಎಲ್ಲ ಚೀಪ್ ಅಂತ ಬರುತ್ತೆ. ಏನು ಚೀಪ್ ಅದು ಗೊತ್ತಿಲ್ಲ ನನಗೆ. ಅದು ದೊಡ್ಡದು ಯಪ್ಪ ದೇವ, ನಂದು ತುಂಬ ದೊಡ್ಡದು, ಅವನಿಗಿಂತ ನಂದು ಚಿಕ್ಕದು, ನಿಂದು ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲಯಾಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ಅಂದರೆ ನಮ್ಮ ಉಪ್ಪಿ ಸರ್ ಅವರ UI ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ನ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ವ್ಯಾಲೆಂಟೈನ್ಸ್ ಪ್ರೇಮಿಗಳ ದಿನಾಚರಣೆ ದಿನ ಒಂದು ಈ ಚೀಪ್ ಸಾಂಗ್ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡಿಬಿಟ್ಟು ಅನ್ನೋದಕ್ಕಿಂತ ಕೇಳಿಬಿಟ್ಟು ಕಿವಿಗಳು ಪಾವನ ಆಗೋಯ್ತು. ಅದರಲ್ಲೂ ಮುಖ್ಯವಾಗಿ ಈ ಪ್ರೇಮಿಗಳಿಗೆ, ಲವರ್ಸ್ಗಳಿಗೆ ಒಂದು ರೀತಿಯಲ್ಲಿ ಅದು ನೋಡಿ ಯಪ್ಪ ದೇವರೇ, ಡಬಲ್ ಮೀನಿಂಗ್ ಅನ್ನೋ ರೀತಿಯಲ್ಲೇ ಇದೆ. ಅದು ಆ್ಯಕ್ಚುಲಿ ಸಾಂಗ್ ಆ ರೀತಿಯಲ್ಲಿ ಇರಲಿಕ್ಕಿಲ್ಲ, ಬಟ್ ಆದರೂ ಕೂಡ ಪ್ರೋಮೋ ಕಟ್ಟಲ್ಲಿ ಏನು ಲಿರಿಕ್ಸ್ಗಳು ತೋರಿಸಿದ್ದಾರೆ ನಿಜವಾಗ್ಲೂ ಡಬಲ್ ಮೀನಿಂಗ್ ಅನ್ನೋ ರೀತಿಯಲ್ಲೇ ಇದೆ. ಆ ರೀತಿಯಲ್ಲಿ ಅನ್ನಿಸ್ಬೇಕು ಅಂತಲೇ ಅದು ಡಿಸ್ಕಷನ್ ಸ್ಟಾರ್ಟ್ ಆಗಬೇಕು ಅಂತಲೇ ಉಪ್ಪಿ ಸರು ಈ ಒಂದು ಲಿರಿಕ್ ಇರೋವಂಥ ಒಂದು ಇದನ್ನು ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಸೊ ಡಿಸ್ಕಷನ್ ಸ್ಟಾರ್ಟ್ ಆಗಬೇಕು, ಅದು ವ್ಯಾಲೆಂಟೈನ್ಸ್ ಡೇ ದಿನ ಬಿಚ್ಚಿದ್ದಂತ ಬರ್ತಾಯಿದೆ, ಅದು ತಿರ್ಗಾ ಡಬಲ್ ಮೀನಿಂಗ್ ಆಗೋಗುತ್ತೆ. ಸೊ ಬಿಟ್ಟಿದ್ದು ತುಂಬ ಅದು ಹೈಪ್ ಕ್ರಿಯೇಟ್ ಆಗುತ್ತೆ, ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗಬೇಕು ಅಂತಲೇ ಉಪ್ಪಿ ಸರ್ ಬಿಟ್ಟಿರ್ತಾರೆ. ಸೊ ಉಪ್ಪಿ ಸರ್ ಬಿಟ್ಟರೆ ಈ ಥರದ್ದೊಂದು ಥಿಂಕಿಂಗು ಐಡಿಯಾ ಬರೋದು ಯಾವನಿಗೂ ಇಲ್ಲ. ಪ್ರಮೋಷನ್ ವೈಸು ಮಾಡ್ತಾರೆ, ಪ್ರಮೋಷನ್ ತುಂಬ ದೊಡ್ಡದಾಗೆ ಮಾಡ್ತಾರೆ. ನಮ್ಮ ಪ್ರೇಮ್ ಮಾಡ್ತಾರೆ, ಆರ್ ಚಂದ್ರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಹೈಪ್ ಕೊಡ್ತಾರೆ ಅಂತಂದರೆ ಅದನ್ನ ಊಹೆನೂ ಮಾಡಲಿಕ್ಕಾಗಲ್ಲ, ಆ ಮಟ್ಟಕ್ಕೆ ಕೊಡ್ತಾರೆ. ಬಟ್ ಆದರೆ ಇವ್ರು ಊಹೆನೇ ಕೊಡಲ್ಲ, ಆದರೂ ಇವರ ಒಂದು ಬಿಡುವಂಥ ಅಪ್ಡೇಟ್ಗಳಲ್ಲಿ ಈ ರೇಂಜಿಗೆ ಇರುತ್ತೆ. ಡಿಸ್ಕಷನ್ ಮಾಡಲೇಬಾರ್ದು, ಅದನ್ನು ತಲೆಗೆ ಯಾಕೆ ಅರ್ಥನೇ ಆಗಲ್ಲ. ಫಸ್ಟ್ ಆಫ್ ಆಲು ಡಿಕೋಡ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ಬಟ್ ಆದರೂ ಏನೋ ಒಂದು ಮಾತಾಡಬೇಕು ಅನ್ನೋ ರೇಂಜಿಗೆ ಮಾಡೋದಿದೆಯಲ್ಲ, ಅದು ಉಪ್ಪಿ ಸರ್ ಬಿಟ್ಟರೆ ಯಾವನ ಕೈಲೂ ಸಾಧ್ಯ ಇಲ್ಲ. ನಾನು ಅಂತ ಇದ್ದೆ, ಲಾಸ್ಟ್ ಒಂದು ವಿಡಿಯೋ ಕೂಡ ಮಾಡಿದ್ದೆ ರೀಸೆಂಟಾಗಿ, ಇನ್ನೂ ಪ್ರಮೋಷನ್ ಬೇಕು ಅಂತ. ಬಟ್ ಈ ಒಂದು ಪ್ರೋಮೋ ನೋಡಿದಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಪ್ರಮೋಷನ್ ಕಿತ್ಕೊಂಡು ಬರುತ್ತೆ, ಎಲ್ಲ ಭಾಷೆನಲ್ಲೂ ಬರುತ್ತೆ. ಆ ಲಿರಿಕ್ಸ್ ನೋಡಿದೆ, ಎಲ್ಲ ಭಾಷೆಯಲ್ಲೂ ಕೇಳಿದೆ ನಾನು. 5 ಭಾಷೆದು ರಿಲೀಸ್ ಮಾಡಿದ್ದಾರೆ, ಸಿನಿಮಾ ಬಂದು 9 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಈ ಚೀಪ್ ಸಾಂಗ್ ಇದೆಯಲ್ಲ, ಆ ಚೀಪ್ ಸಾಂಗು ಎಲ್ಲ ಚೀಪ್ ಅಂತ ಬರುತ್ತೆ. ಏನು ಚೀಪ್ ಅದು ಗೊತ್ತಿಲ್ಲ ನನಗೆ. ಅದಾದಮೇಲೆ ನಂದು ದೊಡ್ಡದು ಯಪ್ಪ ದೇವ, ನಂದು ತುಂಬ ದೊಡ್ಡದು, ಅವನಿಗಿಂತ ನಂದು ಚಿಕ್ಕದು, ನಿಂದು ತುಂಬ ಚಿಕ್ಕದು, ಅವನಿಗಿಂತ ಅವನದು ಸಖತ್ತಾಗಿ ಯಪ್ಪ ದೇವ, ಡಬಲ್ ಮೀನಿಂಗ್ ಅಂತಲೇ ಅನಿಸುತ್ತೆ ಅವನಿಗಾದರೂ. ಇದನ್ನು ನೋಡ್ತಾ ಇದ್ರೆ ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನು ತಿಳ್ಕೊತಾರೆ ಜನ ಅಂತ ಅವ್ರಿಗೆ ಗೊತ್ತಿತ್ತು. ಓಕೆ, ಅದು ನಮ್ಮ ಮೈಂಡ್ ಸೆಟ್ಟಿಗೆ ಮೈಂಡ್ ಸೆಟ್ಟಿಗೆ ಬಿಟ್ಟಂಗೆ ನಾವು ಸದಾಶಿವಂಗೆ ಅದೇ ಜ್ಞಾನ ಅಂತಾರಲ್ಲ. ಸೊ ಇವಾಗ ಏನು ಅನಿಸುತ್ತೆ, ಅದು ನೋಡಿದ ತಕ್ಷಣ ಯಾವನಿಗೆ ಡಬಲ್ ಮೀನಿಂಗ್ ಅಂತ ಅನಿಸುತ್ತೆ, ಅದಕ್ಕೇನೆ ಥಿಂಕ್ ಮಾಡ್ತಾರೆ. ಬಟ್ ಈ ಸಾಂಗ್ದ ಅರ್ಥನೇ ಬೇರೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದು ಇರಲಿಕ್ಕಿಲ್ಲ. ಬಟ್ ಅದು ಹಂಗೆ ಮಾಡಿದ್ದಾರೆ, ಡಿಸ್ಕಷನ್ ಮಾಡಬೇಕು ಅಂತ. ಸೊ ತಡ್ಕೊಳಕ್ಕೆ ಆಯ್ತಾ ಇಲ್ಲ, ಸಿಕ್ಕತ್ತು ಮಾತೇ ಬರ್ತಾ ಒಂಥರ ಹೊರಳ್ತಾ ಇಲ್ಲ, ಸಖತ್ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದಕ್ಕೆ ಲಿರಿಕ್ಸ್ ಬರ್ದಂಥವ್ರು ಯಾರು ಅಂತ ನಾನು ಹೇಳ್ಬೇಕಾ ಚಾನ್ಸೇ ಇಲ್ಲ. ಅದು ಹೇಳ್ತೀನಿ ಬಿಡಿ, ಯಾಕಂದರೆ ಉಪ್ಪಿ ಸರ್ ಇದಕ್ಕೆ ಲಿರಿಕ್ಸ್ ಬರ್ತಿದ್ದು. ಸೊ ಇದರಲ್ಲಿ ಮ್ಯೂಸಿಕ್ಕು, ಬೀಟ್ಸು, ಅದು ಇನ್ಸ್ಟ್ರೂಮೆಂಟ್ ಯಾವುದು ಯೂಸ್ ಮಾಡಿದರೆ ಅದೆಲ್ಲ ಏನು ಮ್ಯಾಟ್ರ್ ಆಗ್ತಾಯಿಲ್ಲ. ಓನ್ಲಿ ಇದೆ ಲಿರಿಕ್ಸೇನೆ ತುಂಬ ಕ್ಯೂರಿಯಾಸಿಟಿ ಇದೆ. ಆಮೇಲೆ ಇದ್ರ ಬಿಟ್ಟು ಬೇರೆದು ಮಾತಾಡಬೇಕು ಅಂದರೆ ಸಿನಿಮಾಟೋಗ್ರಫಿ, ಅದು ಕಾಸ್ಟ್ಯೂಮ್ಸ್ ಸಖತ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಆರ್ಟ್ ವರ್ಕ್ ಶಿವಕುಮಾರ್ ಅವ್ರದ್ದು, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ರೀಸೆಂಟಾಗಿ ನೋಡಿದೆ. ಓಕೆ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಓನ್ಲಿ ಲಿರಿಕ್ಸ್ ಬಗ್ಗೆನೇ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ. ಓಕೆ, ಡಬಲ್ ಮೀನಿಂಗ್ ಇದೆ. ಅದು ನಮ್ಮ ಯುವ ಪೀಳಿಗೆಗಳಿಗೆ ಅದು ಸಖತ್ ಇಷ್ಟ ಆಗುವಂಥ ಸಾಂಗು. 26ಕ್ಕೆ ಬರ್ತಿದೆ. ನನ್ನ ಪ್ರಕಾರ ಇವತ್ತೇ ಬಿಡ್ಬೋದಾಗಿತ್ತೇನೋ ಅಂತ ನನಗನ್ಸುತ್ತೆ. 26ಕ್ಕೆ ಬಿಡ್ತಿದ್ದಾರೆ. ಸಿನಿಮಾ ಮೇಲೆ ತುಂಬ ನಿರೀಕ್ಷೆ ಇದೆ, ಯಾಕಂತಂದರೆ ಸುಮಾರು ಭಾಷೆಗಳು ರಿಲೀಸ್ ಆಗ್ತಿದೆ. ಉಪ್ಪಿ ಸರ್ ಡೈರೆಕ್ಷನ್ನು. ಸೊ ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಂತ ಒಂದು ಎಲ್ಲರ ಕಾಲಿಡ್ತಿದೆ ಕಾಲ ಅಂತ ಉಪ್ಪಿ 2 ಸಿನಿಮಾದಲ್ಲಿ ಒಂದು ಟೈಮಲ್ಲಿ ಒಂದು ಸಾಂಗ್ ಬಿಟ್ಟಿದ್ರು. ಅದು ತುಂಬ ಒಂದು ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಗಿತ್ತು ಕೆಲವು ಟೈಮಲ್ಲಿ, ಯಾಕಂದರೆ ಕೆಲವರೆಲ್ಲ ಮಾತಾಡಿದರು. ಸೊ ಅದು ಇದ್ರ ಬಗ್ಗೆ. ಸೊ ಅದಾದಮೇಲೆ ಈ ಸಾಂಗ್ ತುಂಬ ಒಂದು ಸೌಂಡ್ ಮಾಡ್ತಿದೆ. ಸೊ ಇಷ್ಟು ದಿನ ಕೇಳ್ತಿದ್ದಲ್ಲ ಕರಿಮಣಿ ಮಾಲೀಕ ಯಾರು ಏನೋ ಅಂತೆಲ್ಲ ಸಾಂಗ್ ಬರ್ತಿತ್ತಲ್ಲ, ಅದಕ್ಕೆ ನಿಜವಾದ ಕರಿಮಣಿ ಮಾಲೀಕ ಬಂದು ಉಪ್ಪಿ ಸರೇನೆ. ಸೊ ಇಂಥ ಒಂದು ಟ್ರೆಂಡ್ ಸೆಟ್ಟರ್ ಉಪ್ಪಿ ಅವರ ಸಿನಿಮಾದ ಒಂದು ಹಾಡು ತುಂಬ ಒಂದು ಟ್ರೆಂಡ್ ಆಗ್ತಿದೆ. ಕಮೆಂಟ್ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಒಂದು ಹೇಳ್ತೀವಿ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ನಾನೇನು ನಗ್ತಾ ಇದ್ದೀನಿ, ಅದು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಾಣ್ತಿದೆ. ಸೊ ಆಲ್ ದ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್ಸು, ಈ ಥರ ಎಲ್ಲ ಸುಮಾರು ಬರ್ತಿದೆ. ಮತ್ತು ಕರಿಮಣಿ ಮಾಲೀಕ ಯಾರು ಅಂತ ಇಲ್ಲಿ ಕಮೆಂಟ್ ಹಾಕಿದ್ದಾರೆ. ಮೊದಲು ಹೇಳ್ದೇನೆ ಕರಿಮಣಿ ಮಾಲೀಕ ಉಪ್ಪಿ ಸರ್, ನಂದು ಚಿಕ್ಕದು, ನನ್ನ ಫ್ರೆಂಡ್ಸು ಇನ್ನೂ ಚಿಕ್ಕದು ಕಮೆಂಟು. ಅಯ್ಯೋ ದೇವರೇ, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಬರ್ತಿದ್ದಾವೆ ಕಮೆಂಟ್ಗಳು. ಇನ್ನೇನಿದು ಏನು ಗುರು ಇದು ಸಾಂಗು, ಇದು ಟ್ರೋಲರ್ಸ್ಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ, ಬೇರೆಯವ್ರಿಗೆ
ಟ್ರೋಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗುತ್ತೆ. ಏನು ಚಿಕ್ಕದು ಏನು ದೊಡ್ಡದು ನೋಡು ನಾವು ಉಪ್ಪಿ ಸರ್ದು ಇದು ಅಂತ. ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಚೀಪ್ ಸಾಂಗ್ ಖಂಡಿತವಾಗ್ಲು, ಅಂದರೆ ಕಾಸ್ಟ್ಲಿಯೆಸ್ಟ್ ಚೀಪ್ ಸಾಂಗ್ ಅಂತ ಅವರು ಕೂಡ ಹಾಕ್ಕೊಂಡಿದ್ದಾರೆ ಆ ಒಂದು ರಿಲೀಸ್ ಡೇಟ್ ಆಗಿಬಿಟ್ಟು. ಅಂದರೆ ತುಂಬ ಖರ್ಚು ಮಾಡಿದಾರಂತೆ ಸಾಂಗಿಗೆ. ಸೊ ಅದು ನಾವುಗಳು ಹೇಳಬೇಕು ಚೆನ್ನಾಗಿದೆ ಅಂತಂದಾಗ ಅವರಿಗೆ ಒಂದು ಖರ್ಚು ಮಾಡಿದ್ದಕ್ಕೂ ಕೂಡ ಅವ್ರಿಗೊಂದು ಇದು ಸಿಕ್ಕಂಗಾಗುತ್ತೆ, ರಿವಾರ್ಡ್ ಸಿಕ್ಕಂಗಿದೆ. ವ್ಯಾಲೆನ್ಸ್ ಡೇ ಸ್ಪೆಷಲ್ ಸಾಂಗ್ ಕರೆಕ್ಟಾಗಿ ಬರೋದು, ವ್ಯಾಲೆನ್ಸ್ ಡೇಗೆ ಅಂತಲೇ ಬೇಕು ಅಂತಲೇ ಬಿಟ್ಟಿದ್ದಾರೆ ಇದನ್ನ. ಫಿಲ್ಮ್ ಆಲ್ಸೋ ಚೀಪ್ ಚಾನ್ಸೇ ಇಲ್ಲ ಬಿಡುಗರು, ಏನಾದರೂ ಮಾಡಿದ್ರೆ. ಡಬಲ್ ಮೀನಿಂಗ್ ಸಾಂಗ್ ಖಂಡಿತವಾಗ್ಲೂ ಅಲ್ಲ ಅಂತ ಅನ್ಕೊತೀನಿ. ಲಿರಿಕ್ಸ್ ನೋಡ್ತಾ ಇದ್ರೆ ಪ್ರೋಮೋದು ಹಂಗೆ ಅನಿಸುತ್ತೆ, ಬಟ್ ಹಂಗೆ ಆಗಬೇಕು ಅಂತಲೇ ಅವರು ಅದು ಮಾಡಿರೋದು. ಬಟ್ ಸಾಂಗ್ ಆ ಥರ ಇರಲಿಕ್ಕಿಲ್ಲ. ವಿಜಯ್ ಪ್ರಕಾಶ್ ಅವರು ಕೂಡ ಇದು ಸಾಂಗನ್ನು ಆಡಿದ್ದಾರೆ. ಇನ್ನೊಂದು ವೆನ್ ಸ್ಯಾಟಿಸ್ಫ್ಯಾಕ್ಷನ್ ಕಮ್ ನಂದು ಬಿಗ್ಗರ್ ದೆನ್ ಅದರ್ಸ್. ನಾನು ಹೇಳಿಲ್ವಾ ಎಲ್ರಿಗೂ ತಲೆಗೆ ಬರೋದು ಅದೇನೆ. ನೀವು ಏನೋ ಅಲ್ಲ ನಾವೆಲ್ಲ ಹಂಗೆ ಹಿಂಗೆ ಅಂದರೂ ಕೂಡ ತಲೆಗೆ ಬರೋದು ಅದೇನೆ. ಯಾವುದು ಅದೇ. ಸೊ ಉಪ್ಪಿ ಬಾಸ್ ಏನು ಸಾಂಗ್ ಒಳಗಿನ ಅರ್ಧ ಡಬಲ್ ಮೀನಿಂಗ್, ಸಿಂಗಲ್ ಮೀನಿಂಗ್, ಚಿತಾಲ್ ಪತಾಲ್ ಖಂಡಿತವಾಗ್ಲು. ಅದಾದಮೇಲೆ ಇನ್ಯಾವುದಪ್ಪ, ಮೈ ಬರ್ತ್ಡೇ 26 ಅವತ್ತೇ ರಿಲೀಸು. ಚೆನ್ನಾಗಿ ಒಳ್ಳೆ ಗಿಫ್ಟ್ ಇದೆ ಹುಡುಗರು ನಿನಗೆ. ಅದಾದಮೇಲೆ ಯಾವುದಪ್ಪ, ಏನು ಗುರು ಉಪ್ಪಿ ಲಿರಿಕ್ಸು ಕ್ರೇಜಿ. ಖಂಡಿತವಾಗ್ಲೂ ಕ್ರೇಜಿ ಆಗೇ ಇದೆ, ಸಖತ್ ಇದು ಇದೆ. ಇಷ್ಟ ಆಗುತ್ತೆ ಯುವ ಪೀಳಿಗೆಗಳಿಗೆ ಇಂಥ ಸಾಂಗ್ಗಳು ಇಷ್ಟ ಆಗೋದು. ಸೊ ಉಪ್ಪಿ ಸರ್ ಗೊತ್ತು ಯಾವ ಟೈಮಲ್ಲಿ ಏನು ಹೊಡಿಬೇಕು ಅಂತ. ಅದನ್ನು ಚೆನ್ನಾಗಿ ಬಿಟ್ಟಿದ್ರೆ ನಾನು ಹೇಳೋದು ಅಂದರೆ ಓಕೆ ಸಾಂಗ್ದು ಮಾತಾಡಿದ್ದಾಯ್ತು ಆಲ್ರೆಡಿ. ಅದಾದಮೇಲೆ ಅದು ಹೆಂಗಿದ್ರು ಸೌಂಡ್ ಮಾಡುತ್ತೆ, ತುಂಬ ಹೈಪ್ಗೆ ಹೋಗುತ್ತೆ. ಸೊ ಬಟ್ ಸಿನಿಮಾದು ಒಂದು ರಿಲೀಸ್ ಡೇಟ್ನ ಕನ್ಫರ್ಮ್ ಮಾಡಿ ನೀವು ಪ್ರಮೋಷನ್ನ ಹೆವಿಯಾಗಿ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನೀವು ಸಿನಿಮಾ ಒಂದು ರಿಲೀಸ್ ಡೇಟೇ ಅನೌನ್ಸ್ ಮಾಡಿಲ್ಲ ಅಂದರೆ ಸೊ ಬಜ್ ಕ್ರಿಯೇಟ್ ಆಗುತ್ತೆ, ತಿರ್ಗಾ ಮತ್ತೆ ಅಲ್ಲಿ ಎಲ್ಲೋ ತಣ್ಣಗಾಗುತ್ತೆ ಅನ್ನೋ ರೀತಿ ನನಗೆ ಅನಿಸ್ತಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಆಗಬೇಕು ಅಂದರೆ ದಯವಿಟ್ಟು ಸಿನಿಮಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ. ಇಲ್ಲ ಅಂತಂದರೆ ಇಷ್ಟೊಂದು ಏನು ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದು ಹರಿಯೋ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗುತ್ತೆ. ಸೊ ಅದು ಆಗಬಾರ್ದು. ಒಂದೊಳ್ಳೆ ಹೈಪ್ ಕ್ರಿಯೇಟ್ ಆಗಿ ಸಿನಿಮಾ ಡೇಟ್ ಬರೋ ಅಷ್ಟೊತ್ತಿಗೆ ಇನ್ನೂ ಪೀಕ್ ಹೊಂಟೋಗಲಿ ಅಂತ ಕೇಳ್ಕೊತೀನಿ. ಸೊ ಸಾಂಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನಗಂತೂ ನಗು ತಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ 5 ಭಾಷೆದ್ದು ಒಂದು ಇದನ್ನು ಕೇಳಿದ್ದೀನಿ ನಾನು, ಲಿರಿಕ್ಸ್ ಕೇಳಿದೆ. ಪ್ರತಿಯೊಂದರಲ್ಲೂ ಕೇಳಿದಾಗ ಕೂಡ ನನಗೆ ಇವಾಗ ವಿಡಿಯೋದಲ್ಲಿ ನಕ್ಕಿದ್ದೀನಿ, ಅದೇ ನಗು ಬಂದಿದ್ದು ನನಗೆ. ಸೊ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ.